ಬರದ ನಾಡಿನಲ್ಲಿ ನೀರುಕ್ಕಿಸಿದ ಛಲಗಾರ. ಮಳೆಯ ಕೊರತೆಯಿಂದ ನೀರಿನ ಅಭಾವ ಹೆಚ್ಚಾಗಿದೆ. ಮರಗಿಡ ಕಡಿದು ಕೆರೆ ಕಟ್ಟೆಗಳನ್ನು ಮುಚ್ಚಿ ಗಗನದೆತ್ತರಕ್ಕೆ ಕಟ್ಟಡಗಳ ನಿರ್ಮಾಣ ಮಾಡುತ್ತಿರುವುದರಿಂದ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಮಳೆ ಕಡಿಮೆಯಾಗಿ ನೀರಿಲ್ಲದೆ ಹಳ್ಳಕೊಳ್ಳಗಳು ಬತ್ತಿ ಹೋಗುತ್ತಿವೆ. ಹಳ್ಳಿಗಳಲ್ಲಿ ಬೆಳಗಾದರೆ ಸಾಕು, ಬೀದಿನಲ್ಲಿಗಳ ಮುಂದೆ ಕೊಡಗಳು ಸಾಲಾಗಿ ಕುಳಿತಿರುತ್ತವೆ. ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡಲು ಹೊರಬಂದವರಿಗೆ ಸೂರ್ಯನಿಗಿಂತ ಮುಂಚೆ ಇದೇ ಬಣ್ಣ ಬಣ್ಣಗಳ ಕೊಡಗಳ ಸಾಲು ಎದ್ದು ಕಾಣುತ್ತಿದೆ. ಇನ್ನು ನೀರು ಹಿಡಿಯುವ ಸಮಯದಲ್ಲಿ ನಡೆಯುವ ಜಗಳ ಪೈಪೋಟಿಯನ್ನು ನೋಡಿದಾಗ ಎಂತಹವರಿಗೂ ನೀರಿನ ಮಹತ್ವದ ಬಗ್ಗೆ ಅರಿವಾಗುತ್ತದೆ. ಒಂದು ಕೊಡ ನೀರಿಗೂ ಒದ್ದಾಡುವವರ ಬದುಕು ಬಹಳಷ್ಟು ಕಷ್ಟಕರ. ಇನ್ನು ನೀರಿಲ್ಲದ ಜೀವನವನ್ನು ಊಹಿಸಲಾದೀತೆ. ಛತ್ತೀಸ್ಗಢದ ಕೋರಿಯಾ ಜಿಲ್ಲೆಯ ಸಾಜಾಪಹಾದ್ ಗ್ರಾಮದ ಜನರು ಮೊದಲೆಲ್ಲ ನೀರಿನ ಅಭಾವದಿಂದ ಮೈಲಿಗಟ್ಟಲೆ ನಡೆದು ನೀರು ಹೊರುತ್ತಿದ್ದ ಪರಿಸ್ಥಿತಿ ಇತ್ತು. ಆದರೆ ಈಗ ದೊಡ್ಡ ಕೊಳದಲ್ಲಿ ಬೇಕಾದಷ್ಟು ನೀರನ್ನು ಬಳಸಬಲ್ಲಂತಹ ಅದೃಷ್ಟ ಅವರ ಪಾಲಿಗೆ ಒದಗಿ ಬಂದಿದೆ. ಇದಕ್ಕೆ ಕಾರಣ ಯಾವುದೇ ಸಂಘ ಸಂಸ್ಥೆಯಲ್ಲ, ಅಲ್ಲಿನ ಸರಕಾರವಲ್ಲ, ಬದಲಾಗಿ ಓರ್ವ ಪುಟ್ಟ ಬಾಲಕ. 15 ವರ್ಷದ ಶ್ಯಾಮ್ಲಾಲ್ ಗ್ರಾಮದ ಜನರು ಜಾನುವಾರುಗಳ ಬಾಯಾರಿಕೆಯನ್ನು ನೀಗಿಸಲು ತನ್ನ ಸಾಮರ್ಥ್ಯಕ್ಕೂ ಮೀರಿದ ಉಪಾಯವೊಂದನ್ನು ಕಂಡುಹಿಡಿದುಕೊಂಡಿದ್ದಾನೆ. ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಗ್ರಾಮದಲ್ಲಿ ಕೆರೆ ತೋಡುವ ಆಲೋಚನೆ ಮಾಡಿದ್ದಾನೆ. ಬರೀ ಆಲೋಚನೆ ಮಾಡಿ ಕಾರ್ಯರೂಪಕ್ಕೆ ತರದ ಸಾವಿರಾರು ಜನರನ್ನು ನಾವು ನೋಡಿದ್ದೇವೆ. ಆದರೆ ಈತ ಅವರಂತಲ್ಲ, ಅಂದುಕೊಂಡಿರುವುದನ್ನು ಸಾಧಿಸಿದ ಛಲಗಾರ. ಆದರೆ ಒಳ್ಳೆ ಕೆಲಸಗಳಿಗೆ ನೂರಾರು ವಿಘ್ನ ಎಂಬಂತೆ ಅವನ ನಿರ್ಧಾರಕ್ಕೆ ಯಾರೂ ಪ್ರೋತ್ಸಾಹಿಸಲೇ ಇಲ್ಲ. ಆಗದ ಕೆಲಸಕ್ಕೆ ಕೈ ಹಾಕಿ ಸಮಯ ವ್ಯರ್ಥ ಮಾಡುತ್ತಿದ್ದಾನೆ ಎಂದು ಮುದಲಿಸಿದರು. ಆದರೆ ಆತನ ಗಮನ ಕೆರೆ ತೋಡುವುದರ ಮೇಲಿತ್ತು ಹೊರತು ಗ್ರಾಮಸ್ಥರ ಕೊಂಕು ಮಾತಿನ ಮೇಲಲ್ಲ. ನಿಧಾನವಾದರೂ ಪರವಾಗಿಲ್ಲ, ಗುರಿ ಸಾಧಿಸುವುದು ಮುಖ್ಯ ಎಂದು ಮನಗೊಂಡ ಒಬ್ಬನೇ ತನ್ನ 15ನೇ ವರ್ಷದಲ್ಲೇ ಕೆರೆ ತೋಡಲು ಶುರು ಮಾಡಿದ. ಆ ಮುಗ್ಧ ವಯಸ್ಸಿನಲ್ಲಿ ಇಂತಹ ಆಲೋಚನೆ. ನಿಧಾನಗತಿಯಲ್ಲಿ ಒಬ್ಬನೇ ಕೆರೆ ತೋಡುತ್ತಾ ಸತತ 12 ವರ್ಷಗಳ ಬಳಿಕ ಕೆರೆ ತೋಡುವ ಕಾರ್ಯವನ್ನು ಮುಗಿಸಿಬಿಟ್ಟ. ಕೆರೆಯಲ್ಲಿ ನೀರು ತುಂಬಿತು. ಇದು ಅವನ ಯಶಸ್ಸಿಗೆ ಹಿಡಿದ ಕನ್ನಡಿ. ಈಗ ಈ ಕೆರೆಯ ಉಪಯೋಗವನ್ನು ಪಡೆದುಕೊಳ್ಳಲು ಬಂದವರು ಅದೇ ಊರಿನ ಕೊಂಕು ನುಡಿದ ಜನರು. ಪುಟ್ಟ ಬಾಲಕನ ಈ ಛಲ ಅವರೆಲ್ಲರ ಕಣ್ಣು ತೆರೆಸಿದೆ. ಅಂದು ಅವನು ಯಾರ ಸಹಾಯವಿಲ್ಲದೆ ಕೆರೆ ತೋಡಬೇಕೆಂಬ ದೃಢ ನಿರ್ಧಾರವನ್ನು ಕೈಬಿಟ್ಟಿದ್ದರೆ ಇಂದು ಹಳ್ಳಿಯ ಜನ ಸಮೃದ್ಧಿಯಿಂದ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಛಲ, ಆತ್ಮಸಾಕ್ಷಿ, ಧೈರ್ಯ ಇದ್ದರೆ ಒಬ್ಬನೇ ಇದ್ದರೂ ಅವರಲ್ಲಿ ಆನೆಯ ಬಲವಿರುತ್ತದೆ ಎಂಬುದು ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.